ನಮಸ್ಕಾರ ಎಲ್ಲರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಶಿವಮೊಗ್ಗ ಬೀದರ್ ಯೂಟ್ಯೂಬ್ ಚಾನಲ್. ತುಂಬ ಜನರನ್ನು ಕಾಡುತ್ತಿರುವ ಒಂದು ಸಮಸ್ಯೆಯ ಬಗ್ಗೆ ಇವತ್ತು ನಾವು ತಿಳಿದುಕೊಳ್ಳೋಣ. ಅದೇನು ಅಂತ ಅಂದರೆ ಕೂದಲು ಉದುರುವಿಕೆ. ಹೌದು ಸ್ನೇಹಿತರೆ, ಇಂದು ಸಣ್ಣ ವಯಸ್ಸಿನಲ್ಲಿಯೇ ಕೂದಲು ಉದುರುವುದು ತುಂಬಾ ಕಾಮನ್ ಆಗಿಬಿಟ್ಟಿದೆ. ಹಾಗಾದರೆ ಈ ಕೂದಲು ಉದುರಲು ಕಾರಣ ಏನು, ಇದಕ್ಕೆ ಪರಿಹಾರ ಏನು ಎಂಬುದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ಬನ್ನಿ. ಮೊದಲಿಗೆ ಕೂದಲು ಉದುರುವಿಕೆಯ ಕಾರಣ ನೋಡೋದಾದರೆ ಪೋಷಕಾಂಶದ ಕೊರತೆ, ಅಂದರೆ ಸರಿಯಾದ ಪ್ರಮಾಣದಲ್ಲಿ ಆಹಾರ ಸೇವಿಸದಿರುವುದು, ಆಹಾರವನ್ನು ತೆಗೆದುಕೊಳ್ಳದಿರುವುದು. ಎರಡನೆಯ ಕಾರಣ ನೋಡೋದಾದರೆ ಸ್ಟ್ರೆಸ್, ಅಂದರೆ ಜಾಸ್ತಿ ಟೆನ್ಷನ್ ತಗೊಳ್ಳೋದು. ಇನ್ನೊಂದು ಹೇಳಬೇಕಂತ ಅಂದರೆ ನಮಗೆ ಕೂದಲು ಉದುರ್ತಾ ಇದೆ ಅಂತ ಟೆನ್ಷನ್ ತಗೊಂಡಿನೇ ಇನ್ನು ಜಾಸ್ತಿ ನಾವು ಕೂದಲು ಉದುರುವಿಕೆಗೆ ಕಾರಣ ಮಾಡ್ಕೋತೀವಿ. ಮೂರನೆಯದಾಗಿ ಹಾರ್ಮೋನ್ ಸಮಸ್ಯೆ, ಇದು ಮಹಿಳೆಯರಿಗಂತೂ ಕಾಮನ್ ಆಗಿರುತ್ತೆ. ಇನ್ನು ನಾಲ್ಕನೆಯದಾಗಿ ಕೆಮಿಕಲ್ ಬಳಕೆ ಅಂತಂದರೆ ಶ್ಯಾಂಪು ಆಗಿರಬಹುದು ಅಥವಾ ಹೇರ್ ಸ್ಟ್ರೈಟ್ ಮಾಡ್ಕೊಳ್ಳೋದು, ಈ ಥರದಲ್ಲಿ ಜಾಸ್ತಿ ಕೆಮಿಕಲ್ನ ಬಳಕೆ ಮಾಡೋದ್ರಿಂದ. ಇನ್ನು ಐದನೆಯ ಕಾರಣ ನೋಡೋದಾದರೆ ತಪ್ಪಾದ ಜೀವನ ಶೈಲಿ, ಅಂದರೆ ಊಟ, ನಿದ್ದೆ, ಇದರಲ್ಲೆಲ್ಲ ನಾವು ತಪ್ಪಾದ ಜೀವನ ಶೈಲಿಯನ್ನು ಅಳವಡಿಸಿಕೊಂಡಿರೋದು. ಈ ಎಲ್ಲ ಕಾರಣಗಳಿಂದ ನಮ್ಮ ಕೂದಲು ಉದುರುವಿಕೆಯನ್ನು ನಾವು ಹೆಚ್ಚು ಮಾಡ್ಕೊಂಡಂಗಾಗುತ್ತೆ. ಸೊ ಅದಕ್ಕೋಸ್ಕರ ಇವಾಗ ಈ ಕೂದಲು ಉದುರುವಿಕೆಯನ್ನು ತಡೆಗಟ್ಟುವುದು ಹೇಗೆ, ಅಥವಾ ಕೂದಲನ್ನು ನಾವು ಯಾವ ಥರ ಬೆಳವಣಿಗೆ ಮಾಡ್ಕೋಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಈ ಕೂದಲು ಉದುರುವಿಕೆಯನ್ನು ತಡೆಗಟ್ಟಬೇಕಂತಂದರೆ ಮೊದಲಿಗೆ ಸರಿಯಾದ ಆಹಾರ ತುಂಬಾ ಮುಖ್ಯವಾಗಿರುತ್ತದೆ. ನಮ್ಮ ಕೂದಲು ಆರೋಗ್ಯ ನಮ್ಮ ಆಹಾರದಿಂದಲೇ ಶುರುವಾಗುತ್ತದೆ. ಅಂದರೆ ಹಸಿರು ಸೊಪ್ಪುಗಳು, ಉದಾಹರಣೆಗೆ ಪಾಲಕ್, ಮೆಂತ್ಯ, ಪುದೀನ, ಈ ಥರ ಹಸಿರು ಸೊಪ್ಪುಗಳನ್ನು ನಾವು ನಮ್ಮ ಜೀವನ ಶೈಲಿಯಲ್ಲಿ ಜಾಸ್ತಿ ಅಳವಡಿಕೆ ಮಾಡ್ಕೋಬೇಕು. ಇನ್ನೊಂದು ಫ್ರೂಟ್ಸು, ಡ್ರೈ ಫ್ರೂಟ್ಸ್ ಆಗಿರಬಹುದು ಅಥವಾ ಆ್ಯಪಲ್, ಬನಾನಾ, ಮ್ಯಾಂಗೋ, ಪಪಾಯ, ಈ ಥರ ಯಾವುದೇ ಫ್ರೂಟ್ಸ್ನ ನಾವು ಹೆಚ್ಚಾಗಿ ಸೇವಿಸುವುದರಿಂದ ನಮ್ಮ ಕೂದಲಿನ ಆರೋಗ್ಯವನ್ನು ಹೆಚ್ಚಿಸಿಕೊಳ್ಳಬಹುದು. ಹಾಗೆ ಜಂಕ್ ಫುಡ್ಡನ್ನು ಕಡಿಮೆ ಮಾಡಿಕೊಂಡು ಹೆಲ್ದಿಯಾಗಿರೋ ಫುಡ್ಡನ್ನು ನಾವು ತಿನ್ನೋಕ್ಕೆ ಶುರು ಮಾಡಬೇಕು. ಉದಾಹರಣೆಗೆ ಮೊಟ್ಟೆ, ಹಾಲು ಮತ್ತು ಅಗಸೆ ಬೀಜ, ಇಂತಹ ಆಹಾರಗಳನ್ನು ನಾವು ಹೆಚ್ಚಾಗಿ ಸೇವಿಸುವುದರಿಂದ ನಮ್ಮ ಕೂದಲಿನ ಆರೋಗ್ಯವನ್ನು ಹೆಚ್ಚಿಸಿಕೊಳ್ಳಬಹುದು. ಇಂತಹ ಆಹಾರಗಳಲ್ಲಿ ಪ್ರೋಟೀನ್ ಮತ್ತು ವಿಟಮಿನ್ಗಳು ಹೆಚ್ಚಾಗಿರುವುದರಿಂದ ನಮ್ಮ ಕೂದಲನ್ನು ಗಟ್ಟಿಗೊಳಿಸುವುದಷ್ಟೇ ಅಲ್ಲದೆ ಉದುರುವಿಕೆಯನ್ನು ಕೂಡ ಕಡಿಮೆ ಮಾಡುತ್ತದೆ. ಇನ್ನು ಎರಡನೆಯ ಹೇರ್ ಹೆಲ್ತ್ ಟಿಪ್ಸ್ ನೋಡೋದಾದರೆ ನೀರು ಹೆಚ್ಚು ಕುಡಿಯಬೇಕು. ಹೌದು ಸ್ನೇಹಿತರೆ, ನೀವು ದಿನಕ್ಕೆ 3-4 ಲೀಟರ್ ಆಗುವಷ್ಟು ನೀರನ್ನು ಕುಡಿಯಬೇಕು. ದೇಹ ಹೈಡ್ರೇಟ್ ಇದ್ದರೆ ಕೂದಲು ಆರೋಗ್ಯಕರವಾಗಿರುತ್ತದೆ. ಇದರಿಂದ ಕೂದಲು ಉದುರುವಿಕೆಯನ್ನು ತಡೆಗಟ್ಟಬಹುದು. ಹಾಗೆ ವಾರಕ್ಕೆ 2-3 ಬಾರಿ ಎಣ್ಣೆ ಮಸಾಜ್ ಮಾಡಿಕೊಳ್ಳೋದು ತುಂಬಾ ಉತ್ತಮ. ನೀವು ತೆಂಗಿನ ಎಣ್ಣೆಯಿಂದ ಒಂದು 5-10 ನಿಮಿಷ ಮಸಾಜ್ ಕೂಡ ಮಾಡ್ಕೋಬೋದು, ಅಥವಾ ಬಾದಾಮಿ ಎಣ್ಣೆ, ಆಲಿವ್ ಆಯಿಲ್ಗಳನ್ನು ಕೂಡ ಬಿಸಿ ಮಾಡಿ ನಿಯಮಿತವಾಗಿ ನಿಮ್ಮ ತಲೆಗೆ ಮಸಾಜ್ ಮಾಡಿಕೊಳ್ಳುವುದರಿಂದ ರಕ್ತ ಸಂಚಾರವನ್ನು ಹೆಚ್ಚಿಸಿ ಕೂದಲು ಉದುರುವಿಕೆಯನ್ನು ಕಡಿಮೆ ಮಾಡಿ ನಿಮ್ಮ ಕೂದಲನ್ನು ಬುಡದಿಂದಲೇ ಗಟ್ಟಿಗೊಳಿಸುತ್ತವೆ. ಹಾಗೆ ಮನೆಯಲ್ಲೇ ಹೇರ್ ಪ್ಯಾಕ್ ಬಳಸಿ, ಅಂದರೆ ನೈಸರ್ಗಿಕ ಪ್ಯಾಕ್ ತುಂಬಾ ಪರಿಣಾಮಕಾರಿಯಾಗಿರುತ್ತದೆ. ಉದಾಹರಣೆಗೆ ಮೆಂತ್ಯ ಮೊಸರು ಹೇರ್ ಪ್ಯಾಕ್ ಆಗಿರ್ಬೋದು, ಅಥವಾ ದಾಸವಾಳ ಎಲೆಯ ಹೇರ್ ಪ್ಯಾಕು, ಅಥವಾ ತೆಂಗಿನ ಎಣ್ಣೆಗೆ ಮೆಂತ್ಯ ಅಥವಾ ಕರಿಬೇವನ್ನು ಸೇರಿಸಿ ಬಿಸಿ ಮಾಡಿ ತಲೆಗೆ ಹಚ್ಚಿಕೊಳ್ಳಬಹುದು. ಇದರಿಂದ ನಿಮ್ಮ ಕೂದಲಿನ ಆರೋಗ್ಯವನ್ನು ಸರಿಪಡಿಸಿ ತುಂಬಾ ಬಲಪಡಿಸುತ್ತದೆ. ಅಷ್ಟೇ ಅಲ್ಲದೆ ಕೂದಲು ಉದುರುವಿಕೆಯನ್ನು ಕೂಡ ಕಡಿಮೆ ಮಾಡುತ್ತದೆ. ಇನ್ನು ನಾವು ಹೆಚ್ಚಾಗಿ ಶಾಂಪೂವನ್ನು ಬಳಸುವುದರಿಂದಲೂ ಕೂಡ ನಮ್ಮ ಕೂದಲು ಉದುರುವಿಕೆಗೆ ಕಾರಣವಾಗಬಹುದು. ಪ್ರತಿದಿನ ಶಾಂಪೂ ಹಾಕಿ ಸ್ನಾನ ಮಾಡುವುದರಿಂದ ನಮ್ಮ ಕೂದಲು ಡ್ರೈ ಆಗಿ ಕೂದಲು ಉದುರುತ್ತವೆ. ಆದ್ದರಿಂದ ವಾರಕ್ಕೆ 2-3 ಬಾರಿ ಸಾಕು. ಮೈಲ್ಡ್ ಶಾಂಪೂ ಬಳಸುವುದು ಉತ್ತಮ. ಅಷ್ಟೇ ಅಲ್ಲದೆ ಫ್ರೆಂಡ್ಸ್, ನಮ್ಮ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳುವುದರಿಂದ ನಮ್ಮ ಕೂದಲು ಉದುರುವಿಕೆಯನ್ನು ಕೂಡ ತಡೆಗಟ್ಟಬಹುದು. ಸ್ಟ್ರೆಸ್, ಟೆನ್ಷನ್ಗಳಿಂದ ನಮ್ಮ ಕೂದಲು ಉದುರಲು ಹೆಚ್ಚಾಗುತ್ತವೆ. ಯೋಗ, ಧ್ಯಾನ ಮಾಡಿ ಮನಸ್ಸು ಶಾಂತವಾಗಿದ್ದರೆ ಕೂದಲು ಕೂಡ ಆರೋಗ್ಯವಾಗಿರುತ್ತದೆ. ಹಾಗೆ ಸರಿಯಾದ ನಿದ್ರೆ ತೆಗೆದುಕೊಳ್ಳಿ. ಪ್ರತಿದಿನ 7-8 ಗಂಟೆ ನಿದ್ರೆ ತುಂಬಾ ಮುಖ್ಯವಾಗಿರುತ್ತದೆ. ನಿದ್ರೆ ಕೊರತೆ ಇದ್ದರೆ ಕೂದಲು ಉದುರಲು ಕಾರಣವಾಗುತ್ತದೆ. ಹಾಗೆ ಹೀಟ್ ಸ್ಟೈಲಿಂಗ್ ಕಡಿಮೆ ಮಾಡಿ, ಅಂದರೆ ಹೆಚ್ಚು ಸ್ಟ್ರೇಟ್ನರ್, ಡ್ರೈಯರ್ ಬಳಸಿದರೆ ಕೂದಲು ಹಾನಿಗೊಳಗಾಗುತ್ತವೆ. ನೈಸರ್ಗಿಕವಾಗಿ ಒಣಗಲು ಬಿಡಿ. ಹಾಗೆ ನೈಸರ್ಗಿಕ ಕೂದಲು ಕೂಡ ತುಂಬಾ ಒಳ್ಳೆಯದಾಗಿರುತ್ತದೆ. ಕೂದಲನ್ನು ಸೌಮ್ಯವಾಗಿ ನೋಡಿಕೊಳ್ಳಿ.
ಮತ್ತು ಮಹಿಳೆಯರಂತೂ ಬೆಳಗಿನ ಗಡಿಬಿಡಿಯಲ್ಲಿ ಗದ್ದಲದಲ್ಲಿ ತಲೆ ಸ್ನಾನ ಮಾಡಿಬಿಟ್ಟು ಹಸಿ ಕೂದಲಿನಿಂದನೇ ಜಡೆ ಹಾಕಿಕೊಳ್ಳುತ್ತಾರೆ. ಈ ಥರ ಮಾಡಿಕೊಳ್ಳೋದ್ರಿಂದ ನಮ್ಮ ಕೂದಲು ಉದುರಲು ಕಾರಣವಾಗುತ್ತವೆ. ಆದ್ದರಿಂದ ಮೊದಲು ಕೂದಲನ್ನು ಒಣಗಲು ಬಿಟ್ಟು ಅನಂತರ ಜಡೆಯನ್ನು ಹಾಕಿಕೊಳ್ಳುವುದು ಒಳ್ಳೆಯದು. ಹಾಗೆ ಮನೆಯ ನೈಸರ್ಗಿಕ ಉಪಾಯಗಳಾದ ಈರುಳ್ಳಿ ರಸ ಮತ್ತು ಅಲೋವೆರಾ ಜೆಲ್ಗಳನ್ನು ಹಚ್ಚುವುದು ಒಳ್ಳೆಯದು. ಇದು ಕೂದಲ ಬೆಳವಣಿಗೆಗೆ ತುಂಬನೇ ಸಹಾಯಕವಾಗಿರುತ್ತದೆ. ಇನ್ನು ಅಗಸೆ ಬೀಜದ ಸರಿಯಾದ ಬಳಕೆ ಮತ್ತು ಸರಿಯಾದ ಸೇವನೆಯಿಂದ ನಮ್ಮ ಕೂದಲಿನ ಆರೋಗ್ಯವನ್ನು ಹೆಚ್ಚಿಸಿಕೊಳ್ಳಬಹುದು. ಇನ್ನು ಗಮನದಲ್ಲಿಟ್ಕೊಳ್ಳಬೇಕಾದ ವಿಷಯಗಳೇನಂತಂದರೆ ಹೆಚ್ಚು ಕೆಮಿಕಲ್ ಪ್ರಾಡಕ್ಟ್ಸ್ಗಳನ್ನು ಬಳಸದಿರಿ. ಹೆಚ್ಚಿನ ಸಮಸ್ಯೆಗಳನ್ನು ಕಂಡು ಬಂದರೆ ಡಾಕ್ಟರನ್ನು ಸಂಪರ್ಕಿಸುವುದು ಉತ್ತಮ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಯೂಸ್ಫುಲ್ ಆದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಮುಂದೆನೂ ಸಹ ಇದೇ ಥರ ಹೊಸ ವಿಡಿಯೋಗಳಿಗೋಸ್ಕರ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಸಿಗ್ತೀನಿ ಮುಂದೆ ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್.